ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಬಹಳ ಉತ್ಸಾಹದಿಂದ ರಾಜಕೀಯಕ್ಕೆ ಧುಮುಕಿರೋ ತಮಿಳು ನಟ ವಿಜಯ್ಗೆ ಮೊದಲ ಚುನಾವಣೆ ನಿರಾಸೆ ತರಬಹುದು ಅನ್ನೋ ರೀತಿಯ ಸಮೀಕ್ಷೆಗಳು ಬರ್ತಾ ಇದೆ. ಅಂತ ಕರೂರು ಘಟನೆಯಲ್ಲಿ 41 ಜನರು ಮೃತಪಟ್ಟರು. ಅದನ್ನ ನೆಗೆಟಿವ್ ಆಗೋದಕ್ಕೆ ಬಿಡದೆ ಕೆಲವೇ ದಿನಗಳಲ್ಲಿ ರಿಕವರ್ ಆಗಿ ಮತ್ತೆ ಕ್ಯಾಂಪೇನ್ ಶುರು ಮಾಡಿದ್ರು. ಸಾವಿರಾರು ಜನರನ್ನ ಸೇರಿಸಿದ್ರು. ಯಾರ ಜೊತೆಗೂ ಮೈತ್ರಿ ಇಲ್ಲ ಅಂತ ಹೇಳಿ ತಮ್ಮ ವೋಟರ್ಗಳನ್ನ ಸೆಕ್ಯೂರ್ ಮಾಡಿಕೊಳ್ಳೋದಕ್ಕೆ ಮುಂದಾದ್ರು. ಇಷ್ಟಾದ್ರೂ ಕೂಡ ಸರ್ವೆಯಲ್ಲಿ ವಿಜಯ್ಗೆ ಸಿಕ್ಕಿರೋ ನಂಬರ್ ನಿರಾಸೆ ತರ್ತಾ ಇದೆ. ಹಾಗಿದ್ರೆ ಈ ಸರ್ವೆ ಮಾಡಿದ್ದು ಯಾರು, ಅವರ ಪ್ರಕಾರ ಪರಿಸ್ಥಿತಿ ಹೇಗಿದೆ, ವಿಜಯ್ ಎಲ್ಲಿ ಸ್ಪರ್ಧಿಸಬಹುದು, ಮುಂದಿನ ಆಪ್ಷನ್ ಏನು, ಇದೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ನೀವು ಮಿನಿಟ್ ಮೇಡ್ ಚಾನಲ್ ಅನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 234 ಕ್ಷೇತ್ರಗಳಿರೋ ತಮಿಳುನಾಡು ವಿಧಾನಸಭೆ ಕುರಿತಂತೆ ಪ್ರತಿಷ್ಠಿತ ಮಾಧ್ಯಮ ನ್ಯೂಸ್ 18 ನಡೆಸಿದ ಸಮೀಕ್ಷೆಯ ವರದಿ ಹೊರಬಿದ್ದಿದೆ. ಅದರಲ್ಲಿ ವಿಜಯ್ರ ಟಿವಿಕೆ 2 ರಿಂದ 8 ಸೀಟ್ಗಳನ್ನು ಗೆಲ್ಲಬಹುದು ಅನ್ನೋದನ್ನ ಹೇಳಿದ್ದಾರೆ. ಸರ್ವೆ ಮಾಡಿರೋ ಸಂಸ್ಥೆ ಪ್ರಕಾರ ಮ್ಯಾಕ್ಸಿಮಮ್ 8 ಅಂದ್ರೆ 10 ಸೀಟನ್ನು ಕೂಡ ದಾಟೋದಿಲ್ಲ ಅನ್ನೋ ಅಭಿಪ್ರಾಯವನ್ನ ಹೊರಹಾಕಿದ್ದಾರೆ. ಅಲ್ಲಿಗೆ ಈ ಬಾರಿ ಸಿಎಂ ಆಗೋ ಆಸೆಯನ್ನ ಕೈ ಬಿಡೋದು ಒಳ್ಳೇದು ಅಂತ ಅನ್ನಿಸ್ಕೊಳ್ತಾ ಇದೆ. ಹಾಗಿದ್ರೆ ಓವರ್ ಆಲ್ ನಂಬರ್ಸ್ ಹೇಗಿದೆ ಅಂತ ನೋಡಿದ್ರೆ ಡಿಎಂಕೆ ಒಕ್ಕೂಟಕ್ಕೆ 113 ರಿಂದ 123, ಎಐಎಡಿಎಂಕೆ ಒಕ್ಕೂಟಕ್ಕೆ 106 ರಿಂದ 116, ಹಾಗೆ ಟಿವಿಕೆಗೆ 2 ರಿಂದ 8 ಸೀಟ್ ಬರಬಹುದು ಅನ್ನೋ ರಿಪೋರ್ಟ್ ಕೊಟ್ಟಿದ್ದಾರೆ. ಅಲ್ಲಿಗೆ ತಮಿಳುನಾಡು ಅಖಾಡದಲ್ಲಿ ಮದಗಜಗಳು ಅಂದ್ರೆ ಡಿಎಂಕೆ ಹಾಗೂ ಎಐಎಡಿಎಂಕೆ ಅನ್ನೋದು ಕ್ಲಿಯರ್ ಆಗಿದೆ. ಈ ಬಾರಿ ಪೈಪೋಟಿ ಏನಿದ್ರು ಟಿವಿಕೆ ಹಾಗೂ ಡಿಎಂಕೆ ನಡುವೆ ಉಳಿದವರು ಯಾರೂ ಲೆಕ್ಕಕ್ಕಿಲ್ಲ ಅನ್ನೋ ಮಾತನ್ನ ವಿಜಯ್ ಹೇಳಿದ್ರು. ಆದ್ರೆ ಈ ಮಾತು ಈ ಸಲಕ್ಕಲ್ಲ ಅನ್ನೋದನ್ನ ಸರ್ವೆ ಹೇಳಿದಂತೆ ಕಾಣಿಸ್ತಾ ಇದೆ. ಕೊನೆ ಪಕ್ಷ 20 ರಿಂದ 25 ಸೀಟ್ ಗಳಿಸುವಲ್ಲಿ ಯಶಸ್ವಿ ಆದ್ರೆ ಅತಂತ್ರ ಪರಿಸ್ಥಿತಿ ಬಂದ್ರೆ ಎನ್ಡಿಎ ಬಳಿ ಡಿಮ್ಯಾಂಡ್ ಮಾಡೋ ಅವಕಾಶವನ್ನ ಉಳಿಸಿಕೊಳ್ತಾರೆ. ಇಲ್ಲ ಅಂದ್ರೆ ಮತ್ತೈದು ವರ್ಷ ಕಾಯೋ ಪರಿಸ್ಥಿತಿ ಬರುತ್ತೆ. ಅಂದಹಾಗೆ ಕನಿಷ್ಠ ಸಂಖ್ಯೆ ಅಂದ್ರೆ 2 ಸೀಟ್ ಗೆಲ್ಲೋದಾದ್ರೆ ವಿಜಯ್ ಹಾಗೂ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡು ಪ್ರಚಾರದಲ್ಲಿ ಮುಂದಿನ ಸಾಲಲ್ಲಿ ಕಾಣಿಸ್ಕೊಳ್ತಾ ಇರೋ ಆನಂದ್ ಹಾಗೂ ವಿಜಯ್ ಇಬ್ಬರೇ ಗೆಲ್ಬೋದಾ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಆದ್ರಿಂದ ವಿಜಯ್ ಕಂಟೆಸ್ಟ್ ಮಾಡೋ ಕ್ಷೇತ್ರವನ್ನ ಅವರ ಪಾಲಿಗೆ ಸೇಫ್ ಆಗಿ ಇರೋ ರೀತಿ ನೋಡಿಕೊಳ್ಳೋ ಸಾಧ್ಯತೆ ಇದೆ. ಇನ್ನೂ ವಿಜಯ್ ತಮ್ಮ ಕ್ಷೇತ್ರವನ್ನ ಅನೌನ್ಸ್ ಮಾಡಿಲ್ಲ. ಆದ್ರೆ ಆಲ್ರೆಡಿ ಅವರು ಪೆರಂಬೂರ್ ಕ್ಷೇತ್ರದಿಂದ ಸ್ಪರ್ಧಿಸಬಹುದು ಅನ್ನೋ ಮಾಹಿತಿ ಓಡಾಡ್ತಾ ಇದೆ. ಅಲ್ಲಿ ಸಾಮಾಜಿಕವಾಗಿ ಹಿಂದುಳಿದ ವರ್ಗದವರು ಹಾಗೂ ಕ್ರಿಶ್ಚಿಯನ್ ಸಮುದಾಯದವರ ಸಂಖ್ಯೆ ಹೆಚ್ಚಿದೆ. ಸುಮಾರು 40,000 ಮತದಾರರ ಜೊತೆಗೆ ಟಿವಿಕೆ ಕನೆಕ್ಷನ್ ಮೇಂಟೈನ್ ಮಾಡಿದೆ. ಇನ್ನೊಂದು ಕಡೆ ಸ್ಟಾರ್ ವ್ಯಾಲ್ಯೂ ಆಡ್ ಆಯ್ತು ಅಂದ್ರೆ ಈಸಿಯಾಗಿ ಗೆಲ್ಲಬಹುದು ಅನ್ನೋ ಕಾರಣಕ್ಕೆ ಆ ಕ್ಷೇತ್ರವನ್ನ ಆರಿಸಿಕೊಳ್ಳಬಹುದು ಅನ್ನೋ ಲೆಕ್ಕಾಚಾರ ಇರೋ ಬಗ್ಗೆ ಮಾಹಿತಿಗಳು ಬರ್ತಾ ಇವೆ. ಈಗ ಇದು ಕೇವಲ ಸಮೀಕ್ಷೆ ಆಗಿದ್ದು ಆದ್ರಿಂದ ತೀರಾ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದ್ರೆ ಇಷ್ಟು ಕಡಿಮೆ ಬರೋದಾದ್ರೆ ಅದಕ್ಕೆ ಕಾರಣ ಏನು ಅಂತ ನೋಡಿದ್ರೆ ಡಿಎಂಕೆಗೆ ಆಲ್ಟರ್ನೇಟಿವ್ ಟಿವಿಕೆ ಅಂತ ಯಾರೂ ಕೂಡ ಪರಿಗಣಿಸಿಲ್ಲ. ಪಕ್ಷದಲ್ಲಿ ವಿಜಯ್ ಹಾಗೂ ಅವರ ಜೊತೆಗಿರೋ ವ್ಯಕ್ತಿ ಬಿಟ್ಟು ಬೇರೆ ಯಾವ ನಾಯಕರ ಪರಿಚಯ ಜನರಿಗೆ ಇಲ್ಲ. ಅಂದಮೇಲೆ ಹೇಗೆ ಅವರಿಗೆ ವೋಟ್ ಹಾಕೋದು ಅನ್ನೋ ಪ್ರಶ್ನೆ. ಅದು ಅಲ್ಲದೆ ಕರೂರು ಘಟನೆ, ಪರ್ಸನಲ್ ಲೈಫ್ ಸೇರಿ ಆಲ್ರೆಡಿ ಸಾಕಷ್ಟು ಸಮಸ್ಯೆಗಳು ವಿಜಯ್ಗೆ ಇರುವಾಗ ಎಲೆಕ್ಷನ್ ನಲ್ಲಿ ಗೆದ್ದ ಮೇಲೆ ಜನರ ಕಡೆ ಗಮನ ಕೊಡೋದಕ್ಕೆ ಅವರಿಗೆ ಟೈಮ್ ಸಿಗುತ್ತಾ ಇಲ್ವಾ ಅನ್ನೋ ಅನುಮಾನ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ರಾಜಕೀಯದಲ್ಲಿ ಅನುಭವ ಇಲ್ಲದೆ ಇರೋದ್ರಿಂದ ಇನ್ನೂ ಸ್ವಲ್ಪ ವರ್ಷ ಹೋಗಲಿ ಅನ್ನೋ ರೀತಿ ಮತದಾರರು ಯೋಚಿಸಬಹುದು ಎನ್ನಲಾಗಿದೆ. ಆದ್ರೆ ಈ ಸರ್ವೆ ಬೆನ್ನಲ್ಲೇ ಸುಮ್ಮನೆ ಯಾರದಾದ್ರೂ ಜೊತೆಗೆ ಮೈತ್ರಿ ಮಾಡ್ಕೊಳ್ಬೋದಿತ್ತು, ಆಗ ಇಷ್ಟೊಂದು ಸಮಸ್ಯೆ ಆಗ್ತಾ ಇರಲಿಲ್ಲ ಅನ್ನೋ ಅಭಿಪ್ರಾಯಗಳು ಕೂಡ ಬರ್ತಾ ಇದೆ. ಅಲ್ಲದೆ ಒಂದು ವೇಳೆ ರಿಸಲ್ಟ್ ನಲ್ಲೂ ಇದೇ ನಿಜ ಆಯ್ತು ಅಂದ್ರೆ ಮುಂದಿನ ಕತೆ ಏನು ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ. ಬಹುಶಃ ಸಿನಿಮಾಗೆ ಕಂಬ್ಯಾಕ್ ಮಾಡ್ಬೋದು ಅನ್ನೋ ಲೆಕ್ಕಾಚಾರ ಇದೆ. ಯಾಕಂದ್ರೆ ಅತ್ತ ಆಂಧ್ರದಲ್ಲಿ ಪವನ್ ಕಲ್ಯಾಣ್ ಕೂಡ ಗೆಲುವಿಗಾಗಿ 10 ವರ್ಷಗಳ ಕಾಲ ಕಷ್ಟಪಟ್ಟರು. ಆದ್ರೆ ಈ ಗ್ಯಾಪ್ನಲ್ಲಿ ಸುಮ್ಮನೆ ಕೂರದೆ ಪಕ್ಷ ಸಂಘಟನೆಯನ್ನು ಮಾಡಿದ್ರು, ಸಿನಿಮಾಗಳನ್ನು ಮಾಡಿದ್ರು. ಅದರಿಂದ ವಿಜಯ್ ಆಲೋಚನೆ ಹೇಗಿದೆ ಅನ್ನೋದು ಗೊತ್ತಿಲ್ಲ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.